हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नेतिप्रदाय ज्ञानप्रदाय विबुधा सुरसौख्यदुःख सत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ದೇವಾನುದೇವತೆಗಳೆಲ್ಲರೂ ಕೂಡ ಸೇರಿಕೊಂಡು ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮಾಡಬರುವಾಗ ಪರಮಾತ್ಮ ಮಾಡಿದಂತಹ ಒಂದು ಅನುಗ್ರಹದ ಸ್ಮರಣೆ, ಯುದ್ಧದಲ್ಲಿ ಪರಮಾತ್ಮ ಮಾಡಿದಂತಹ ಅನುಗ್ರಹದ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಯುದ್ಧ ಆಗ್ತಾ ಇತ್ತು. ಆ ಯುದ್ಧದಲ್ಲಿ ಶಂಬರಾಸುರ ಎನ್ನುವಂತಹ ಮಹಾಪರಾಕ್ರಮಿಯಾದಂತಹ ದೈತ್ಯ ಸಕಲ ದೇವಾನುದೇವತೆಗಳ ಮೇಲೆ ತನ್ನ ಮಾಯೆಯನ್ನ ಪ್ರಯೋಗ ಮಾಡಿದ. ಮಾಯೆ ಅಂದ್ರೆ ಕಣ್ಕಟ್ಟು ವಿದ್ಯೆ, ಚಿತ್ರ ವಿಚಿತ್ರವಾಗಿ ಕಣ್ಣಿಗೆ ಕಾಣದಂತೆ ಯುದ್ಧ ಮಾಡುವಂತಹ ಪ್ರಕ್ರಿಯೆ. ಆ ರೀತಿಯಾಗಿ ಮಾಡಿದಾಗ ಬ್ರಹ್ಮದೇವರ ವರದಿಂದಾಗಿ ದೇವೇಂದ್ರ ಅವನು ವಿಷ್ಣು ಮಾಯೆಯನ್ನ ರಾಕ್ಷಸರ ಮೇಲೆ ಪ್ರಯೋಗ ಮಾಡಿದ ಅಂತ ಇಷ್ಟು ಅಂಶಗಳನ್ನ ಹಿಂದಿನ ಪಾಠದಲ್ಲಿ ನಾವು ನೋಡಿದ್ವಿ. ಇಂದಿನಿಂದ 187ನೇ ಶ್ಲೋಕ ಪ್ರಾರಂಭ. ಸಮಸ್ತಮಾಯ ಪಹಯಾ ತಯೈವ ವರಾದ್ರಮೇಶಸ್ಯ ಸದಾಪ್ಯಸಹ್ಯಯ ಮಾಯಾಃ ವಿನೇಶುಃ ದಿತಿಜೇಂದ್ರ ಸೃಷ್ಟಾಃ ವಾರೀಶ ವನ್ಹೀಂದು ಮುಖಾಶ್ಚ ಮೋಚಿತಾಃ. ಪದಚ್ಛೇದ. ಸಮಸ್ತ ಮಾಯಾಪಹಯ ತಯಾ ಏವ ವರಾತ್ ರಮೇಶಸ್ಯ ಸದಾ ಅಪಿ ಅಸಹ್ಯಯ ಮಾಯಾ ಮಾಯಾಃ ವಿನೇಶುಃ ದಿತಿಜೇಂದ್ರ ಸೃಷ್ಟಾಃ ವಾರೀಶವನ್ಹೀಂದು ಮುಖಾಃ ಚ ಮೋಚಿತಾಃ. ವೈಷ್ಣವ ಮಾಯೆಯನ್ನ ಪ್ರಯೋಗ ಮಾಡಿದಾಗ ಸಮಸ್ತ ಮಾಯಾಪಹಯ ತಯೈವ, ಅದು ಎಂತಹದ್ದು? ದೇವೇಂದ್ರ ಪ್ರಯೋಗ ಮಾಡಿದಂತ ಮಾಯೆ ಅಂತ ಹೇಳಿದ್ರೆ ಸಮಸ್ತ ಮಾಯಾಪಹ, ಎಲ್ಲ ವಿಧವಾದಂತಹ ಮಾಯೆಗಳನ್ನ ಅಪಹಹ ಅಂದ್ರೆ ಕಳೆಯುವಂಥದ್ದು, ನಾಶ ಮಾಡುವಂತಹ ಶ್ರೇಷ್ಠ ಮಾಯೆ ಅದು ಪರಮಾತ್ಮನ ಮಾಯೆ. ವರಾದ್ ರಮೇಶಸ್ಯ, ಪರಮಾತ್ಮ ವರದಿಂದಾಗಿ ಅದನ್ನ ಸದಾಪಿ ಅಸಹ್ಯಯ, ಸದಾ ಯಾವಾಗಲೂ ಯಾರಿಂದಲೂ ಕೂಡ ಅದನ್ನ ಸಹನೆ ಮಾಡ್ಕೊಳ್ಳಿಕ್ಕೆ ತಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಶ್ರೇಷ್ಠವಾದಂತಹ ಮಾಯೆ, ಎಲ್ಲ ಮಾಯೆಗಳನ್ನು ನಾಶ ಮಾಡುವಂತಹ ಮಾಯೆ ಅದು ವಿಷ್ಣು ಮಾಯ. ಅಂತಹ ವಿಷ್ಣು ಮಾಯೆ ಅದೇನ್ ಮಾಡಿತು? ದಿತಿಜೇಂದ್ರ ಸೃಷ್ಟಾಹ, ದಿತಿಜೇಂದ್ರ ಅಂತಿರ ರಾಕ್ಷಸ ಶ್ರೇಷ್ಠ ಶಂಬರ, ಶಂಬರ ಮಾಡಿದಂತಹ ಎಲ್ಲ ಮಾಯೆಗಳನ್ನು ಕೂಡ ವಿನೇಶುಹು ನಾಶ ಮಾಡಿ ಹಾಕಿಬಿಡ್ತು. ಶಂಬರ ದೇವತೆಗಳ ಮೇಲೆ ಪ್ರಯೋಗ ಮಾಡಿದಂತಹ ಎಲ್ಲ ಮಾಯೆಗಳು ಕೂಡ ನಾಶವಾಗಿ ಹೋಗ್ಬಿಟ್ಟು, ಅದೇ ರೀತಿಯಾಗಿ ವಾರೀಶ ವನ್ಹಿಯಿಂದ ಮುಖಾಶ್ಚ ಮೋಚಿತಾಹ. ವಾರೀಶ ಅಂತಿರ ವರುಣ, ವಾರಿ ಅಂತಿರೆ ನೀರು, ಈಶ ಅಂದ್ರೆ ಒಡೆಯ, ನೀರಿಗೆ ಅಭಿಮಾನಿ ಒಡೆಯ ವರುಣ. ಅದೇ ರೀತಿಯಾಗಿ ವನ್ಹಿ ಅಂದ್ರೆ ಅಗ್ನಿ, ಇಂದು ಅಂತ ಹೇಳಿ ಚಂದ್ರ. ಹೀಗೆ ವರುಣ, ಅಗ್ನಿ, ಚಂದ್ರ ಮುಂತಾದಂತಹ ಎಲ್ಲ ದೇವಾನುದೇವತೆಗಳು ಕೂಡ ಮೋಚಿತಾಹ, ಆ ಶಂಬರ ಮಾಡಿದಂತಹ ಒಂದು ಮಾಯೆಯಿಂದಾಗಿ ಬಿಡುಗಡೆ ಹೊಂದಿಬಿಟ್ರು. ಈ ರೀತಿಯಾಗಿ ದೇವೇಂದ್ರ ಪ್ರಯೋಗ ಮಾಡಿದಂತಹ ವಿಷ್ಣು ಮಾಯೆಯಿಂದಾಗಿ ಶಂಬರನ ಎಲ್ಲ ಮಾಯೆಗಳು ನಾಶವಾಗಿ ಹೋದವು. ಮುಂದೆ ಯಮೇಂದು ಸೂರ್ಯಾದಿ ಸುರಾಸ್ತತೋ ಸುರಾನ್ ನಿಜಘ್ನುರಾಪ್ಯಾಯಿತ ವಿಕ್ರಮಾಹ ತದಾ.
ಸುರೇಶ್ವರೇಣೋರ್ಜಿತ ಪೌರುಷಾಹ ಬಹೂನ್ ವಜ್ರೇಣ ವಜ್ರೀ ನಿಜಘಾನ ಶಂಬರಂ. ಪದಚ್ಛೇದ. ಯಮೇಂದು ಸೂರ್ಯಾದಿ ಸುರಾಹ ತತಃ ಅಸುರಾನ್ ನಿಜಗ್ನುಃ ಆಪ್ಯಾಯಿತ ವಿಕ್ರಮಾಃ ತದ ಸುರೇಶ್ವರೇಣ ಊರ್ಜಿತ ಪೌರುಷಾಃ ಬಹೂನ್ ವಜ್ರೇಣ ವಜ್ರೀ ನಿಜಘಾನ ಶಂಬರಂ. ಯಮ ಮತ್ತು ಇಂದು ಚಂದ್ರ, ಸೂರ್ಯ ಮೊದಲಾದಂತಹ ಸುರಾಹ ಎಲ್ಲ ದೇವಾನುದೇವತೆಗಳು ಕೂಡ ಏನಾದರೂ ಆಪ್ಯಾಯಿತ ವಿಕ್ರಮಾಹ ಮತ್ತೆ ತಮ್ಮ ಕಳೆದುಕೊಂಡಂತಹ ಪರಾಕ್ರಮವನ್ನು ವಾಪಸ್ ಪಡೆದುಕೊಂಡು, ಇಲ್ಲಿ ತನಕ ಶಂಬರ ಮಾಡಿದಂತಹ ಮಾಯೆಯಿಂದಾಗಿ ಅವರ ಪರಾಕ್ರಮ ಕಡಿಮೆಯಾಗಿ ಬಿಟ್ಟಿತ್ತು. ಯಾವಾಗ ವಿಷ್ಣು ಮಾಯೆಯಿಂದಾಗಿ ಶಂಬರನ ಮಾಯೆಗಳೆಲ್ಲವೂ ಕೂಡ ನಾಶವಾದೋ ಆವಾಗ ಅವರ ಪರಾಕ್ರಮ ಮತ್ತೆ ಆಪ್ಯಾಯಿತ ತುಂಬಿಕೊಂಡ್ರು. ಹೀಗೆ ಸುರೇಶ್ವರೇಣ ಊರ್ಜಿತ ಪೌರುಷಾಹ. ಇಷ್ಟಕ್ಕೆಲ್ಲ ಕಾರಣ ಯಾರು? ಸುರೇಶ್ವರ ಅಂದ್ರೆ ಇಂದ್ರ. ಇಂದ್ರ ಆ ವಿಷ್ಣು ಮಾಯೆಯನ್ನು ಪ್ರಯೋಗ ಮಾಡಿ ಎಲ್ಲರಿಗೂ ಕೂಡ ಮತ್ತೆ ಅವರ ಪೌರುಷವನ್ನ ಊರ್ಜಿತ, ಊರ್ಜಿತ ಅಂತ ಹೇಳಿ ಜಾಸ್ತಿ ಮಾಡೋದು ಅಂತ, ಎಲ್ಲರ ಪರಾಕ್ರಮವನ್ನು ಕೂಡ ಪೌರುಷವನ್ನು ಕೂಡ ಅವನು ಮತ್ತೆ ಜಾಸ್ತಿಗೊಳಿಸಿದ. ಆ ರೀತಿ ಆದಾಗ ಎಲ್ಲ ದೇವಾನ ದೇವತೆಗಳು ಕೂಡ ಮತ್ತೆ ಮೊದಲಿನಂತೆ ಪರಾಕ್ರಮಶಾಲಿಗಳಾಗಿ ಅಸುರಾನ್ ಬಹೂನ್ ಅನೇಕ ಜನ ರಾಕ್ಷಸರನ್ನ, ಬಹುರಾಕ್ಷಸರನ್ನ, ಅಸುರರನ್ನ ತಾವೇ ಮಾಡಿದರು, ನಿಜಗ್ನುಹು ನಾಶ ಮಾಡಿದರು. ಇನ್ನು ಪ್ರಧಾನವಾಗಿ ರಾಕ್ಷಸ ಯಾರು? ಆ ಶಂಬರಾಸುರ. ಆ ಶಂಬರಾಸುರನನ್ನ ವಜ್ರಿ, ವಜ್ರಿ ಅಂತ ಹೇಳಿದ್ರೆ ಇಂದ್ರ, ಹಿಂದೆ ಹೇಳಿದಂತೆ ವಜ್ರಾಯುಧವನ್ನು ಹಿಡಿದುಕೊಂಡಂಥವನು ವಜ್ರಿ. ಆ ದೇವೇಂದ್ರ ವಜ್ರೇಣ, ಆ ವಜ್ರಾಯುಧದಿಂದಾಗಿ ಶಂಬರಾಸುರನನ್ನ ನಿಜಘಾನ ಸಂಹಾರ ಮಾಡಿದ. ಹೀಗೆ ದೇವತೆಗಳಿಗೆ ತುಂಬಾ ಕಾಟ ಕೊಡ್ತಾ ಇದ್ದಂತಹ ಆ ಶಂಬರಾಸುರನ ಸಂಹಾರವನ್ನು ದೇವೇಂದ್ರ ಮಾಡಿದ. ಮುಂದೆ ತಸ್ಮಿನ್ ಹತೆ ದಾನವ ಲೋಕಪಾಲೆ ದಿತೇಃ ಸುತಾಃ ದುದ್ರುವುಃ ಇಂದ್ರಭೀಷಿತಾಃ. ತಾನ್ ವಿಪ್ರಚಿತ್ತಿಃ ವಿನಿವಾರ್ಯ ಧನ್ವಿ ಸಸಾರ ಶಕ್ರ ಪ್ರಮುಖಾನ್ ಸುರೋತ್ತಮಾನ್. ಪದಚ್ಛೇದ. ತಸ್ಮಿನ್ ಹತೆ ದಾನವ ಲೋಕಪಾಲೆ ದಿತೇಃ ಸುತಾಃ ದುದ್ರುವುಃ ಇಂದ್ರಭೀಷಿತಾಃ ತಾನ್ ವಿಪ್ರಚಿತ್ತಿಃ ವಿನಿವಾರ್ಯ ಧನ್ವಿ ಸಸಾರ ಶಕ್ರ ಪ್ರಮುಖಾನ್ ಸುರೋತ್ತಮಾನ್. ಹೀಗೆ ದಾನವ ಲೋಕಪಾಲ, ಲೋಕಪಾಲ ಅಂತ ಹೇಳಿ ರಾಜ ಅಂತ ಅರ್ಥ ಇದೆ. ಹೀಗೆ ದಾನವರ ರಾಜನಾದಂತಹ ಯಾವ ಶಂಬರಾಸುರ ಸತ್ತು ಹೋದಾಗ ದಿತೇಸ್ತುತಃ ದುದ್ರುವು ಇಂದ್ರಭೀಷಿತಾಹ, ಎಲ್ಲರಿಗೂ ಇಂದ್ರನಿಂದಾಗಿ ಭಾರಿ ಹೆದರಿಕೆ ಆಯಿತು. ಈ ಇಂದ್ರ ನಮ್ಮ ರಾಜನನ್ನೇ ಕೊಂದು ಬಿಟ್ಟಿದ್ದಾನೆ, ಇಷ್ಟು ಪರಾಕ್ರಮಿ ಇವನು ಅಂತ ಇಂದ್ರನಿಂದಾಗಿ ಅವರೆಲ್ಲರೂ ಕೂಡ ಭೀಷಿತ, ಹೆದರಿ ಬಿಟ್ರು. ಹೆದರಿ ದುದ್ರುವು, ದುದ್ರುವು ಅಂತೇಳಿ ಓಡ್ಲಿಕ್ಕೆ ಶುರು ಮಾಡಿಬಿಟ್ರು. ಆವಾಗ ಏನಾಯ್ತು? ತಾನ್ ವಿಪ್ರಚಿತ್ತಿ ವಿನಿವಾರ್ಯ. ಆವಾಗ ಇನ್ನೊಬ್ಬ ಮಹಾಪರಾಕ್ರಮಿಯಾದಂತಹ ಅಸುರ ಅಂತ ಹೇಳಿದ್ರೆ ಅವನು ವಿಪ್ರಚಿತ್ತಿ ಅಂತ, ಧನ್ವಿ
ಒಳ್ಳೆಯ ಧನುಸ್ಸನ್ನ ಹಿಡಿದುಕೊಂಡಂತಹ ವಿಪ್ರಚಿತ್ತಿ ಅವರೆಲ್ಲರನ್ನು ಕೂಡ ವಿನಿವಾರಿ ತಡಿತಾನೆ. ನೀವ್ಯಾರು ಕೂಡ ಓಡಿ ಹೋಗಬೇಡಿ, ನಾನಿದ್ದೇನೆ, ನಾನು ಈ ಇಂದ್ರನನ್ನ ಸಂಹಾರ ಮಾಡ್ತೇನೆ ಅಂತ ತಾನು ಅವರೆಲ್ಲರನ್ನು ಕೂಡ ತಡೆದು ಅವರಿಗೆ ಧೈರ್ಯವನ್ನು ಕೊಟ್ಟು ತಾನೇ ಮಾಡಿದ. ಶಕ್ರ ಪ್ರಮುಖಾನ್ ಸುರೋತ್ತಮನ್, ಇಂದ್ರದೇವರೇ ಮೊದಲಾದಂತಹ ಎಲ್ಲ ಸುರೋತ್ತಮರ ಮೇಲೆ, ದೇವೋತ್ತಮರ ಮೇಲೆ ಸಸಾರ ಯುದ್ಧ ಮಾಡ್ಲಿಕ್ಕೆ ಅಂತ ಹೋದ. ಹೀಗೆ ಶಂಬರ ಸತ್ತ. ಅದಾದ ಮೇಲೆ ವಿಪ್ರಚಿತ್ತಿ ತಾನು ಪ್ರಧಾನವಾಗಿ ಮುಂದೆ ನಿಂತುಕೊಂಡು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡಿದ. ಈ ವಿಪ್ರಚಿತ್ತಿಯೇ ಮುಂದೆ ಜರಾಸಂಧನಾಗಿ ಹುಟ್ಟುವುದು. ಮುಂದೆ ವರಾದಜೇಯೇನ ವಿಧಾತುರೇವ ಸುರೋತ್ತಮಾಂಸ್ತೇನ ಶರೈರ್ನಿಪಾತಿತಾನ್. ನಿರೀಕ್ಷ ಶಕ್ರಂ ಚ ವಿಮೋಹಿತಂ ದ್ರುತಂ ನ್ಯವಾರಯತ್ತಂ ಪವನಃ ಶರೌಘೈಃ. ಪದಚ್ಛೇದ. ವರಾತ್ ಅಜೇಯೇನ ವಿಧಾತುಃ ಏವ ಸುರೋತ್ತಮಾನ್ ತೇನ ಶರೈಃ ನಿಪಾತಿತಾನ್ ನಿರೀಕ್ಷ್ಯ ಶಕ್ರಂ ಚ ವಿಮೋಹಿತಂ ದ್ರುತಂ ನ್ಯವಾರಯತ್ ತಂ ಪವನಃ ಶರೌಘೈಃ. ವರಾತ್ ಅಜೇಯೇನ, ವಿಪ್ರಚಿತ್ತಿ ಎಂಥವನು ಅಜೇಯನಾಗಿದ್ದ, ಯಾರಿಗೂ ಕೂಡ ಅವನನ್ನು ಗೆಲ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ವಿಧಾತುಹು ವರಾತ್, ಬ್ರಹ್ಮದೇವರು ಅವನಿಗೆ ಆ ರೀತಿ ವರವನ್ನು ಕೊಟ್ಟಿದ್ರು, ನೀನು ಅಜೇಯನಾಗಬೇಕು ಅಂತ. ಹೀಗೆ ಬ್ರಹ್ಮದೇವರ ವರದಿಂದಾಗಿ ಕೊಬ್ಬಿದಂತಹ ಆ ವಿಪ್ರಚಿತ್ತಿ ಸುರೋತ್ತಮಾಂಸ್ತೇನ ಶರೈರ್ ನಿಪಾತಿತಾನ್, ಎಲ್ಲ ದೇವಶ್ರೇಷ್ಠರನ್ನು ಕೂಡ ಶರೈಹಿ ನಿಪಾತಿತಾನ್ ತಾನೇ ಮಾಡಿದ. ತನ್ನ ಬಾಣಗಳಿಂದಾಗಿ ಎಲ್ಲ ದೇವಾನು ದೇವತೆಗಳನ್ನು ಕೂಡ ಕೆಳಗೆ ಬೀಳಿಸಿ ಬಿಟ್ಟ. ನಿಪಾತಿತ, ಪತನ ಅಂದ್ರೆ ಬೀಳೋದು, ಕೆಳಗಡೆ ಬೀಳಿಸಿ ಬಿಟ್ಟ. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮದೇವರ ವರ ಇತ್ತು, ಬ್ರಹ್ಮದೇವರ ವರವನ್ನು ಮೀರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ದೇವತೆಗಳು ಕೂಡ ಅವನ ಬಾಣದ ಏಟಿಗೆ ತುತ್ತಾಗಿ ಕೆಳಗಡೆ ಬಿದ್ದು ಬಿಟ್ರು. ಶಕ್ರಂಚ ವಿಮೋಹಿತಂ, ಹಿಂದೆ ಆ ಶಂಬರಾಸುರನನ್ನ ಸಂಹಾರ ಮಾಡಿದಂತಹ ದೇವೇಂದ್ರನನ್ನು ಕೂಡ ಈ ವಿಪ್ರಚಿತ್ತಿ ವಿಮೋಹಿತನನ್ನಾಗಿ ಮಾಡಿ, ಅರ್ಥಾತ್ ಅವನನ್ನ ಮೂರ್ಛೆಗೊಳಿಸಿ ಬಿಟ್ಟ. ಇದನ್ನು ನಿರೀಕ್ಷ ನೋಡಿದಂತಹ ಪವನಃ ಮುಖ್ಯ ಪ್ರಾಣದೇವರು ಶರೋಗೈಹಿ ತಂ ನಿವಾರಯತ್, ಯಾವ ಮುಖ್ಯ ಪ್ರಾಣದೇವರು ತಕ್ಷಣ, ಧೃತಂ ಅಂದ್ರೆ ತಕ್ಷಣ, ಕೂಡಲೇ ಆ ಒಂದು ವಿಪ್ರಚಿತ್ತಿಯನ್ನ ನಿವಾರಯಿತು ತಡೆದರು. ಹೀಗೆ ಎಲ್ಲ ದೇವತೆಗಳ ಮೇಲೂ ಆಕ್ರಮಣ ಮಾಡಿದಂತಹ ಒಂದು ವಿಪ್ರಚಿತ್ತಿಯನ್ನ ಮುಖ್ಯ ಪ್ರಾಣದೇವರು ತಡೆದರು. ಯಾಕೆ ಅಂತ ಹೇಳಿದ್ರೆ ಮುಖ್ಯ ಪ್ರಾಣದೇವರಿಗೆ ಬ್ರಹ್ಮದೇವರ ವರವನ್ನ ಮೀರುವಂತ ಸಾಮರ್ಥ್ಯ ಇದೆ, ಉಳಿದವರಿಗೆ ಇಲ್ಲ. ಹಾಗಾಗಿ ಮುಖ್ಯ ಪ್ರಾಣದೇವರು ಮಾತ್ರ ವಿಪ್ರಚಿತ್ತಿಯ ತಡಿಲಿಕ್ಕೆ ಸಾಧ್ಯ ಆಯಿತು. ಮುಂದೆ ಅಸ್ತ್ರಾಣಿ ತಸ್ಯಾಸ್ತ್ರ ವರೈರ್ ನಿವಾರ್ಯ ಚಿಕ್ಷೇಪ ತಸ್ಯೋರಸಿ ಕಾಂಚನೀಂ ಗದಾಂ. ವಿಚೂರ್ಣಿತೋಸೌ ನಿಪಪಾತ ಮೇರೌ ಮಹಾಬಲಃ
ವಾಯುಬಲ ವಾಯುಬಲಾಭಿನುನ್ನಃ. ಪದಚ್ಛೇದ. ಅಸ್ತ್ರಾಣಿ ತಸ್ಯ ಅಸ್ತ್ರವರೈಃ ನಿವಾರ್ಯ ಚಿಕ್ಷೇಪ ತಸ್ಯ ಉರಸಿ ಕಾಂಚನೀಂ ಗದಾಂ ವಿಚೂರ್ಣಿತಃ ಅಸೌ ನಿಪಪಾತ ಮೇರೌ ಮಹಾಬಲಃ ವಾಯುಬಲಾಭಿನುನ್ನಃ. ಈ ವಿಪ್ರಚಿತ್ತಿ ವಾಯುದೇವರ ಮೇಲೂ ಕೂಡ ಅಸ್ತ್ರಾಣಿ ಅನೇಕ ರೀತಿಯಾದಂತಹ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ. ಆ ವಿಪ್ರಚಿತ್ತಿ ಪ್ರಯೋಗ ಮಾಡಿದಂತಹ ಎಲ್ಲ ಅಸ್ತ್ರಗಳನ್ನು ಕೂಡ ವಾಯುದೇವರು ಅಸ್ತ್ರವರೈಹಿ ನಿವಾರ್ಯ ಉತ್ತಮವಾದಂತಹ ಅಸ್ತ್ರಗಳಿಂದಾಗಿ ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿದರು, ತಡೆದು ಹಾಕಿದರು. ಅದಾದ ಮೇಲೆ ಅವನ ಉರಸಿ ಎದೆಯ ಮೇಲೆ ಕಾಂಚನೀಂ ಗದಾಂ ಚಿಕ್ಷೇಪ. ಕಾಂಚನ ಅಂದ್ರೆ ಬಂಗಾರ, ಬಂಗಾರದ ಗದೆ, ವಾಯುದೇವರ ಗದೆ ಉತ್ತಮವಾದಂತಹ ಬಂಗಾರದ ಗದೆ. ಆ ಬಂಗಾರದ ಗದೆಯನ್ನ ಅವನ ಎದೆಯ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ. ಅದರಿಂದ ಹೊಡಿಸಿಕೊಳ್ಳಲ್ಪಟ್ಟಂತಹ ಯಾವ ಮಹಾಪರಾಕ್ರಮಿಯಾದಂತಹ ಮಹಾಬಲ, ಅವನೇ ಸಾಮಾನ್ಯನಲ್ಲ, ವಿಪ್ರಚಿತ್ತಿ, ಒಳ್ಳೆಯ ಪರಾಕ್ರಮಶಾಲಿಯಾದಂತಹ ಆ ವಿಪ್ರಚಿತ್ತಿ ವಾಯುದೇವರ ಬಂಗಾರದ ಗದೆಯ ಏಟಿಗೆ ಏನಾದ, ವಿಚೂರ್ಣಿತ ಪುಡಿ ಪುಡಿಯಾಗಿ ಮೇರು ನಿಪಪಾತ, ಮೇರು ಪರ್ವತದ ಮೇಲೆ ಬಿದ್ದು ಬಿಟ್ಟ. ಯಾಕೆಂತ ಹೇಳಿದ್ರೆ ವಾಯು ಬಲಾಭಿನುನ್ನ, ಅವನಿಗಿಂತ ಮಹಾಪರಾಕ್ರಮಿ ಯಾರು? ವಾಯುದೇವರು. ವಾಯುದೇವರ ಪರಾಕ್ರಮದಿಂದಾಗಿ ಮಹಾಪರಾಕ್ರಮಿಯಾದಂಥ ವಿಪ್ರಚಿತ್ತಿಯೂ ಕೂಡ ಗದೆಯ ಏಟಿಗೆ ಏನಾದ, ಮೇರು ಪರ್ವತದ ಮೇಲೆ ಬಿದ್ದು ಪುಡಿ ಪುಡಿಯಾಗಿ ಹೋಗಿಬಿಟ್ಟ. ಹೀಗೆ ವಿಪ್ರಚಿತ್ತಿಯ ನಿಗ್ರಹ ಆಯಿತು. ಮುಂದೆ ಅಥಾಸಸಾದಾಶು ಸಕಾಲನೇಮಿಃ ತ್ವದಾಜ್ಞೆಯ ಯಸ್ಯ ವರಂ ದದೌ ಪುರಾ. ಸರ್ವೈರಜೇಯತ್ವಂ ಅಜೋಸುರಸ್ಸಹ ಸಹಸ್ರಶೀರ್ಷೋ ದ್ವಿಸಹಸ್ರಬಾಹುಯುಕ್. ಪದಚ್ಛೇದ. ಅಥ ಆಸಸಾದ ಆಶು ಸಹ ಕಾಲನೇಮಿಃ ತ್ವದಾಜ್ಞೆಯ ಯಸ್ಯ ವರಂ ದದೌ ಪುರ ಸರ್ವೈಃ ಅಜೇಯತ್ವಂ ಅಜಃ ಅಸುರಃ ಸಹ ಸಹಸ್ರಶೀರ್ಷಃ ದ್ವಿಸಹಸ್ರಬಾಹುಯುಕ್. ಅದಾದ ಮೇಲೆ ಬಂದಂತವನು ಸ ಕಾಲನೇಮಿ, ಕಾಲನೇಮಿ ಎನ್ನುವಂತ ದೈತ್ಯ. ಅಥ ಆಸಸಾದ, ಮುಂದೆ ಅವನು ಯುದ್ಧಕ್ಕೆ ಅಂತ ಬಂದ. ಅವನೆಂಥವನು? ಅವನಿಗೂ ಕೂಡ ಅಜೇಯತ್ವ, ಸರ್ವೈಹಿ ಅಜೇಯತ್ವ, ಎಲ್ಲರನ್ನೂ ಗೆಲ್ಲುವಂತ ಸಾಮರ್ಥ್ಯ ಇತ್ತು. ಯಾಕೆ ಅಂತ ಹೇಳಿದ್ರೆ ತ್ವದಾಜ್ಞೆಯ ಅಜಃ ಯಸ್ಯ ವರಂ ದದು, ನಿನ್ನ ಆಜ್ಞೆಯಂತೆ, ಅರ್ಥ ಪರಮಾತ್ಮನ ಆಜ್ಞೆಯಂತೆಯೇನೆ ಅಜಃ ಬ್ರಹ್ಮದೇವರು ಆ ಕಾಲನೇಮಿಗೆ ಸರ್ವಾಜೇಯತ್ವ, ಎಲ್ಲರನ್ನೂ ಕೂಡ ಗೆಲ್ಲುವಂತಹ ವರವನ್ನ ಕೊಟ್ಟಿದ್ದರು. ಅಂತಹ ಕಾಲನೇಮಿ ಮಹಾಪರಾಕ್ರಮಿ ಯುದ್ಧಕ್ಕೆ ಅಂತ ಬಂದ. ಅವನೆಂಥವನು? ಸಹಸ್ರ ಶೀರ್ಷ, 1000 ತಲೆಗಳು, ದ್ವಿಸಹಸ್ರ ಬಾಹುಯುಕು, 2000 ಕೈಗಳು. ಇಂತಹ ಮಹಾಪರಾಕ್ರಮಿ ದೈತ್ಯ ಗಾತ್ರದ ಕಾಲನೇಮಿ ದೇವತೆಗಳ ಮೇಲೆ ಯುದ್ಧಕ್ಕೆ ಅಂತ ಬರ್ತಾ ಇದ್ದಾನೆ. ಮುಂದೆ ಈ ಕಾಲನೇಮಿಯೇ ಮುಂದೆ ಇದಾಗಿ ಕಂಸನಾಗಿ ಹುಟ್ಟುವುದು. ತಮಾಪತಂತಂ ಪ್ರಸಮೀಕ್ಷ್ಯ ಮಾರುತಃ
ತ್ವದಾಜ್ಞೆಯ ದತ್ತ ವರಸ್ತ್ವಯೈವ ಹಂತವ್ಯ ಇತ್ಯಸ್ಮರತ್ ಆಶು ಹಿತ್ವಾಂ ತದಾ ವಿರಾಸೀತ್ ತ್ವಮನಂತ ಪೌರುಷಃ. ಪದಚ್ಛೇದ. ತಂ ಆಪತಂತಂ ಪ್ರಸಮೀಕ್ಷ್ಯ ಮಾರುತಃ ತ್ವದಾಜ್ಞೆಯ ದತ್ತವರಃ ತ್ವಯಾ ಏವ ಹಂತವ್ಯಃ ಇತಿ ಅಸ್ಮರತ್ ಆಶು ಹಿ ತ್ವಾಂ ತದಾ ಆವಿರಾಸೀತ್ ತ್ವಂ ಅನಂತ ಪೌರುಷಃ. ತಂ ಆಪದಂತಂ ಅವನು ಮೇಲೆರಗಿ ಬರ್ತಾ ಇದ್ದಾನೆ ದೇವತೆಗಳ ಮೇಲೆ. ಅದನ್ನ ಮಾರುತಃ ಪ್ರಸಮೀಕ್ಷ ಮುಖ್ಯ ಪ್ರಾಣದೇವರು ನೋಡ್ತಾರೆ. ನೋಡಿ ಈ ರೀತಿಯಾಗಿ ಯೋಚನೆ ಮಾಡ್ತಾರೆ. ಆ ಹ ಅವನಿಗೆ ವರ ಕೊಟ್ಟಿದ್ಯಾರು? ಬ್ರಹ್ಮದೇವರು ಕಾಲನೇಮಿಗೆ. ಕೊಟ್ಟಿದ್ಯಾರ ಆಜ್ಞೆಯಿಂದ? ತ್ವದಾಜ್ಞೆಯ ಪರಮಾತ್ಮ ನಿನ್ನ ಆಜ್ಞೆಯಂತೆ ಅವನಿಗೆ ವರ ಸಿಕ್ಕಿದೆ. ಸೊ ನೀನೇ ಅವನನ್ನ ಕೊಲ್ಬೇಕು. ನಿನ್ನ ಆಜ್ಞೆಯಿಂದ ಅವನಿಗೆ ವರ ಸಿಕ್ಕಿದೆ. ತ್ವಯೈವ ಹಂತವ್ಯ, ಅವನನ್ನ ನೀನೇ ಕೊಲ್ಬೇಕು ಅಂತ ವಾಯುದೇವರು ಏನ್ ಮಾಡಿದ್ರು? ಅಸ್ಮರದಾಶು ಹಿತ್ವಾಂ, ತ್ವಾಂ ಅದೇ ನಿಮ್ಮನ್ನ, ಪರಮಾತ್ಮನನ್ನ ಅಸ್ಮರತ್ ಹಾಶು ತಕ್ಷಣದಲ್ಲಿ ನಿಮ್ಮನ್ನ ಸ್ಮರಣೆ ಮಾಡಿದರು. ಸ್ಮರಣೆ ಮಾಡಿದ ತಕ್ಷಣದಲ್ಲಿ ಏನೇ ಅನಂತ ಪೌರುಷಃ ಮಹಾಪರಾಕ್ರಮಶಾಲಿಯಾದಂತಹ ತ್ವಂ ನೀನು ಅಲ್ಲಿ ಏನಾದಿ ಆವಿರಾಸಿ ಆವಿರ್ಭಾವಗೊಂಡೆ. ಹೀಗೆ ಪರಮಾತ್ಮ ಈ ದೇವಾನುದೇವತೆಗಳಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ ಅಂತ ಕೇಳಿದ್ವಿ. ಇಲ್ಲಿ ತನಕ ಪರಮಾತ್ಮನ ಹೆಸರೇ ಬರಲಿಲ್ಲ. ಅಂದ್ರೆ ಅನೇಕ ದೈತ್ಯರು ಸಂಹಾರ ಆಯಿತು. ಅನೇಕರನ್ನ ದೇವಾನುದೇವತೆಗಳು ಸಂಹಾರ ಮಾಡಿದರು. ಶಂಬರನನ್ನ ಇಂದ್ರ ಸಂಹಾರ ಮಾಡಿದ. ಆಮೇಲೆ ಬಂದಂತ ವಿಪ್ರಚಿತ್ತಿಯನ್ನ, ಅದೇ ರೀತಿಯಾಗಿ ಕಾಲನೇಮಿಯನ್ನ ಮುಖ್ಯ ಪ್ರಾಣದೇವರು ಸಂಹಾರ ಮಾಡಿದರು. ಅಲ್ಲ, ವಿಪ್ರಚಿತ್ತಿಯನ್ನು ಸಂಹಾರ ಮಾಡಿದರು. ಅದಾದ ಮೇಲೆ ಬಂದಂತಹ ಕಾಲನೇಮಿಯನ್ನ ಸಂಹಾರ ಮಾಡಬೇಕು ಅಂತ ಬಂದಂತವನು ಪರಮಾತ್ಮ. ಹೀಗೆ ಪರಮಾತ್ಮ ಅವರಿಗೆ ದೊಡ್ಡ ಅನುಗ್ರಹವನ್ನು ಮಾಡಿದ. ಅದನ್ನು ದೇವತೆಗಳು ಪರಮಾತ್ಮನ ಮುಂದೆ ಭಿನ್ನವಿಸಿಕೊಳ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಅಲ್ಲಿ ಆವಿರ ಆಚಾರ್ಯ ಏನು ಕೇಳಿಸ್ತಾ ಇಲ್ಲ, ಇದಾಗ್ಬಿಟ್ಟಿದೆ ಅದು. ಅಂದ್ರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಆಚಾರ್ಯ, ಕೇಳಿಸ್ತಾ ಇಲ್ಲ. ಇಲ್ಲ, ಏನು ಕೇಳಿಸ್ತಾ ಇಲ್ಲ. ಏನ್ ಕೇಳಿಸ್ತಾ ಇಲ್ಲ? ಬಂದೆ 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 ಬಂದೆ. ಚಕ್ರೇಣ ಬಾಹೂನ್ ವಿನಿಕೃತ್ಯ ಕಾನಿಚ ವಿನಿಕೃತ್ಯ ಕಾನಿಚ ನ್ಯವೇದಯಶ್ಚಾಶು ಆಚಾರ್ಯ ಆ ಪ್ರೀವಿಯಸ್ ಶ್ಲೋಕದ ಅರ್ಥ ಹೇಳಿ, ಅದೆಲ್ಲ ಏನು ಕೇಳಿಸ್ಲೇ ಇಲ್ಲ. ಯಾವುದು? ಅದೇ ಭಗವಂತ ಬಂದಿದ್ದು ಆ ಕಾಲಿನೆಮಿಯನ್ನ ಕೊಲ್ಲಕ್ಕೆ, ಅದರದ್ದು ಕೇಳಿಸ್ಲಿಲ್ಲ ಫುಲ್ ಆಗಿ ಆ ವಿವರ.
ಕೇಳಿಸ್ತಿಲ್ಲ ಗುರುಗಳೇ, ಹಿಂದಿನ ಶ್ಲೋಕದ್ದು. ಓ ಕೇಳಿಸ್ಲೇ ಇಲ್ವಾ? ಇಲ್ಲ. ಇಲ್ಲ ಗುರುಗಳೇ, ಹಿಂದಿನ ಹೌದಾ? ಶ್ಲೋಕದ್ದು ಏನು ಕೇಳಿಸ್ಲಿಲ್ಲ. ಹೌದಾ, ಸರಿ ಸರಿ. ಶ್ಲೋಕ ಗೊತ್ತಾಯ್ತಲ್ವಾ? ಶ್ಲೋಕ ಗೊತ್ತಾಯ್ತು, ಹಾ ಸರಿ ಅದ್ರದ್ದು ಸರಿ ಅರ್ಥ ಹೇಳ್ತೆ. ನೀವು ಹೇಳಿದ್ದು ಅರ್ಥ ಆಗ್ಲಿಲ್ಲ. ಸರಿ ಸರಿ ಹೇಳ್ತೆ. ತಮಾಪತಂತಂ ಪ್ರಸಮೀಕ್ಷ ಮಾರುತಃ ಅಂತ ಆ ದೇವತೆಗಳ ಮೇಲೆ ಅವನು ಆಪತಂತ ಮೇಲೆರಗಿ ಬರ್ತಾ ಇದ್ದ. ಯಾರು? ಕಾಲನೇಮಿ. ಆ ಬಂದಂತಹ ಕಾಲನೇಮಿಯನ್ನ ಮಾರುತಃ ಪ್ರಸಮೀಕ್ಷ ವಾಯುದೇವರು ನೋಡ್ತಾರೆ. ವಾಯುದೇವರು ನೋಡಿ ಅವರಿಗೆ ವಾಸ್ತವಿಕವಾಗಿ ಸಂಹಾರ ಮಾಡುವಂತ ಸಾಮರ್ಥ್ಯ ಇದೆ. ಯಾಕೆಂದ್ರೆ ಬ್ರಹ್ಮದೇವರ ವರವನ್ನು ಮೀರುವಂತ ಸಾಮರ್ಥ್ಯ ಇದೆ. ಹಾಗಿದ್ದರೂ ಕೂಡ ತ್ವದಾಜ್ಞೆಯ ದತ್ತವರಹ ತ್ವಯೈವ, ಪರಮಾತ್ಮ ಮುಂದೆ ಹೇಳ್ತಾ ಇದ್ದಾರೆ ಎಲ್ಲ ದೇವಾನ ದೇವತೆಗಳು. ಬ್ರಹ್ಮದೇವರಿಗೆ ನೀನೇ ಆಜ್ಞೆ ಮಾಡಿದ್ದು ಅವನಿಗೆ ವರ ಕೊಡುವಂತ ಕಾಲನೇಮಿಗೆ. ಹಾಗಾಗಿ ತ್ವಯೈವ ಹಂತವ್ಯ, ನೀನೇ ಬಂದು ಅವರನ್ನು ಸಂಹಾರ ಮಾಡಬೇಕು ಅಂತ ವಾಯುದೇವರು ಏನ್ ಮಾಡಿದ್ರು? ಅಸ್ಮರತ್ ತ್ವಾಂ, ತ್ವಾಂ ನಿನ್ನನ್ನ ಆ ಕ್ಷಣದಲ್ಲಿ ನೆನೆಸಿಕೊಂಡರು. ಆವಾಗ ಅನಂತ ಪೌರುಷ ಆವಿರಾಸೀತ್, ಮಹಾಪರಾಕ್ರಮಶಾಲಿಯಾದಂತಹ ನೀನು ಅಲ್ಲಿ ಆವಿರ್ಭೂತನಾದೆ ಅಂತ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಕಾಲನೇಮಿಯನ್ನು ಸಂಹಾರ ಮಾಡಬೇಕು ಅಂತ ಪರಮಾತ್ಮ ಅಲ್ಲಿ ಆವಿರ್ಭೂತನಾದ. ಮುಂದೆ ತಮಸ್ತ್ರ ಶಸ್ತ್ರಾಣಿ ಬಹೂನಿ ಬಾಹುಭಿಃ ಪ್ರವರ್ಷ್ಯಮಾಣಂ ಭುವನಾಪ್ತ ದೇಹಂ. ಚಕ್ರೇಣ ಬಾಹೂನ್ ವಿನಿಕೃತ್ಯ ಕಾನಿಚ ನ್ಯವೇದಯಶ್ಚಾಶು ಯಮಾಯ ಪಾಪಂ. ಪದಚ್ಛೇದ. ತಂ ಅಸ್ತ್ರಶಸ್ತ್ರಾಣಿ ಬಹೂನಿ ಬಾಹುಭಿಃ ಪ್ರವರ್ಷಮಾಣಂ ಭುವನಾಪ್ತ ದೇಹಂ ಚಕ್ರೇಣ ಬಾಹೂನ್ ವಿನಿಕೃತ್ಯ ಕಾನಿ ಚ ನ್ಯವೇದಯತ್ ಚ ಆಶು ಯಮಾಯ ಪಾಪಂ. ಅವನು ಹೇಗಿದ್ದ? ಬಹೂನಿ ಬಾಹುವಿಹಿ, ಹಿಂದೆ ಹೇಳಿದಂತೆ 2000 ತೋಳುಗಳು. ಆ 2000 ಕೈಗಳಿಂದಾಗಿ ಅಸ್ತ್ರಶಸ್ತ್ರಾಣಿ ಪ್ರವರ್ಷಮಾಣಂ, ಅನೇಕ ರೀತಿಯಾದಂತಹ ಅಸ್ತ್ರಶಸ್ತ್ರಗಳನ್ನ ತಾನು ಪ್ರವರ್ಷಮಾಣ, ಮಳೆಯಂತೆ ಸುರಿಸ್ತಾ ಇದ್ದಾನೆ ದೇವಾನುದೇವತೆಗಳ ಮೇಲೆ. ಅದೇ ರೀತಿಯಾಗಿ ಭುವನಾಪ್ತ ದೇಹಂ, ದೊಡ್ಡ ಶರೀರ, ಇಡೀ ಲೋಕವನ್ನೇ ಅವನು ಆಕ್ರಮಣ ಮಾಡಿಕೊಂಡು ಬಿಟ್ಟಿದ್ದ ತನ್ನ ದೇಹದಿಂದಾಗಿ, ಅಷ್ಟು ದೈತ್ಯ ಶರೀರಿ. ಅಂತಹ ಕಾಲನೇಮಿಯನ್ನ ನೀನೇ ಮಾಡಿದಿ. ನಿನ್ನ ಚಕ್ರೇಣ, ನಿನ್ನ ಕೈಲಿರುವಂತಹ ಸುದರ್ಶನ ಚಕ್ರದಿಂದಾಗಿ ಅವನ ಬಾಹೂನ್ ಕಾನಿಚ, ಕೈಗಳನ್ನ 2000 ಕೈಗಳನ್ನ ಮತ್ತು ಕಾನಿ, ಕಾನಿ ಅಂತೆ ತಲೆಗಳು, ಅವರ 1000 ತಲೆಗಳನ್ನೂ ಕೂಡ ನೀನು ಕತ್ತರಿಸಿ ಯಮಾಯ ಪಾಪಂ ನಿವೇದಯತ್, ಆ ಮಹಾಪಾಪಿಷ್ಠನಾದಂತಹ ಪಾಪಂ ಅಂದ್ರೆ ಪಾಪಿಷ್ಠನಾದಂತಹ ಆ ಕಾಲನೇಮಿಯನ್ನ ಯಮಾಯ ನಿವೇದಯತ್, ಯಮನಿಗೆ ಕೊಟ್ಟು ಬಿಟ್ಟಿ, ಅರ್ಥಾತ್ ಅವನನ್ನ ಕೆಟ್ಟ ಲೋಕಗಳಿಗೆ ಕಳಿಸಿದಿ, ನರಕಕ್ಕೆ ಕಳಿಸಿದಿ ಅಂತ ಆಯಿತು. ಈ ರೀತಿಯಾಗಿ ಆ ಮಹಾಪರಾಕ್ರಮಿಯಾದಂತಹ ಕಾಲನೇಮಿಯನ್ನ ಪರಮಾತ್ಮ ತಾನೇ ಮುಂದೆ ನಿಂತುಕೊಂಡು ಅವನ ಸಂಹಾರವನ್ನು ಮಾಡಿ ಎಲ್ಲ ದೇವತೆಗಳನ್ನು ಕೂಡ ರಕ್ಷಣೆ ಮಾಡಿದ. ಆ ಒಂದು ವಿಚಾರವನ್ನ ಪರಮಾತ್ಮನ ಮುಂದೆಯೇ ಎಲ್ಲ ದೇವಾನುದೇವತೆಗಳು ಕೂಡ ಸ್ತೋತ್ರ ರೂಪದಲ್ಲಿ ಭಿನ್ನಯಿಸಿಕೊಳ್ತಾ ಇದ್ದಾರೆ. ಮುಂದೆ ತಥೋಸುರಾಸ್ತೆ ನಿಹತಾಃ ಅಶೇಷಾಃ
ತ್ವಯಾ ತ್ರಿಭಾಗಾಃ ನಿಹತಾಃ ಚತುರ್ಥಂ ಜಘಾನ ವಾಯುಃ ಪುನರೇವ ಜಾತಾಃ ತೇ ಭೂತಲೆ ಧರ್ಮಬಲೋಪಪನ್ನಾಃ. ಪದಚ್ಛೇದ. ತತಃ ಅಸುರಾಃ ತೇ ನಿಹತಾಃ ಅಶೇಷಾಃ ತ್ವಯಾ ತ್ರಿಭಾಗಾಃ ನಿಹತಾಃ ಚತುರ್ಥಂ ಜಘಾನ ವಾಯುಃ ಪುನಃ ಏವ ಜಾತಾಃ ತೇ ಭೂತಲೆ ಧರ್ಮಬಲೋಪಪನ್ನಾಃ. ಅದಾದ ಮೇಲೆ ಪರಮಾತ್ಮ ಉಳಿದ ಎಲ್ಲ ರಾಕ್ಷಸರನ್ನು ಕೂಡ ಸಂಹಾರ ಮಾಡಿದ. ತತಃ ಅಸುರಾಹ ನಿಹತಾಹ ಅಶೇಷಃ, ಎಲ್ಲರನ್ನು ಕೂಡ ಅಶೇಷವಾಗಿ ನಿಶೇಷವಾಗಿ ಕೊಂದು ಹಾಕಿಬಿಟ್ಟೆ. ಎಷ್ಟು ಸಂಹಾರ ಮಾಡಿದಿ? ತ್ವಯಾ ತ್ರಿಭಾಗಾಹ, ನಾಲ್ಕನೆಯ 3 ಭಾಗವನ್ನು, ಒಟ್ಟು ದೈತ್ಯರನ್ನು 4 ಭಾಗ ಮಾಡಿದೆ. ಅದರಲ್ಲಿ 3 ಭಾಗವನ್ನ ನೀನೊಬ್ಬನೇ ಸಂಹಾರ ಮಾಡಿದಿ. 75% ಅನ್ನ ನೀನು ಸಂಹಾರ ಮಾಡಿ ಹಾಕಿದಿ. ಚತುರ್ಥಂ ವಾಯು ನಿಹತಾಹ, 4ನೇ ಭಾಗವನ್ನ ವಾಯುದೇವರು ಸಂಹಾರ ಮಾಡಿದರು. ಹೀಗೆ ಅಸುರರ ಸಂಹಾರ ಆಯಿತು. ಸರಿ, ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಲ್ಲ ಅಂತಂದ್ರೆ ಇಲ್ಲ. ತೇ ಪುನರೇವ ಜಾತಾಹ ಭೂತಲೆ ಧರ್ಮ ಬಲೋಪಪನ್ನಾಹ. ಹಿಂದೆ ಸಂಹಾರ ಮಾಡಿದಂತಹ ಆ ಎಲ್ಲ ರಾಕ್ಷಸರು ಅಸುರರು ಕೂಡ ಮತ್ತೆ ಪುನಃ ಇವಾಗ ಭೂಮಿಯ ಮೇಲೆ ಧರ್ಮ ಬಲೋಪಪನ್ನಾಹ, ಒಳ್ಳೆ ಬಲಶಾಲಿಗಳಾಗಿ ಮತ್ತು ಒಳ್ಳೆ ಧರ್ಮಿಷ್ಠರಾಗಿ ಹುಟ್ಟಿದ್ದಾರೆ. ಒಳ್ಳೆ ಧರ್ಮಶೀಲರಾಗಿ ಹುಟ್ಟಿದ್ದಾರೆ ಮತ್ತು ಬಲಶಾಲಿಗಳಾಗಿ ಹುಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೀನು ಅವರಿಂದ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ. ಧರ್ಮಿಷ್ಠರಾದ್ರೆ ಒಳ್ಳೇದೇ ಆಯ್ತಲ್ಲ, ಪ್ರಾಬ್ಲಮ್ ಏನು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂದೆ ಆಚಾರ್ಯರು ಉತ್ತರ ಕೊಡ್ತಾರೆ. ರಾಕ್ಷಸರು ಅಸುರರು ತಮಸ್ಸಿಗೆ ಯೋಗ್ಯರಾದಂಥವರು ಧರ್ಮಿಷ್ಠರಾದ್ರೆ ಏನು ಪ್ರಾಬ್ಲಮ್ ಬರುತ್ತೆ ಅಂತ ಆ ಚಿಂತನೆಯನ್ನ ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.